ಎಲ್ಲ ಎಷ್ಟು ನೋಡಿದ್ರಲ್ಲ ನೀವು? ಏನು ನೋಡಿದ್ರಿ? ದೇವ್ರದ್ದು ನೋಡಿದ್ರ? ಪರಮಾತ್ಮ ನೋಡಿದ್ರಿ? ನೀವೆಲ್ಲ ಯಾರ ಮಕ್ಕಳು? ಗೌಡ್ರ ಮಕ್ಕಳು. ಮತ್ತೆ ಸೆಟ್ರ್ ಮಕ್ಕಳ? ದೇವ್ರ ಮಕ್ಕಳು ನಾವು ಅಲ್ವಾ? ದೇವ್ರ ಮಕ್ಳು ಹೆಂಗಿರ್ತೀವಿ ನಾವು? ದೇವ್ರ ಮಕ್ಳು ಹೆಂಗಿರ್ಬೇಕು? ಗಲಾಟೆ ಮಾಡ್ತಾರಾ? ದೇವ್ರ ಮಕ್ಕಳು ಶಾಂತವಾಗಿರ್ಬೇಕು, ಸ್ಕೂಲ್ಗೆ ಫಸ್ಟ್ ಕ್ಲಾಸ್ ಬರಬೇಕು, ಮನೇಲಿ ಅಳಬಾರ್ದು, ಜಗಳ ಆಡಬಾರ್ದು. ದೇವ್ರ ಮಕ್ಳು ಅಂದ್ರೆ ಶಾಂತ ನೋಡಲ್ಲಿ ಅಲ್ಲಿ ದೊಡ್ಡ ನಗಡ್ತಾರೆ. ದೇವ್ರ ಮಕ್ಳು ಹೆಂಗಿರ್ಬೇಕು? ನಗ್ನಂತ ಇರ್ಬೇಕು. ಹಂಗೆ ನೀವು ನೋಡಿದ ಕಿತ್ತಾಡ್ತೀರಾ, ಹೊಡೆದಾಡ್ತೀರಾ, ದೇವ್ರ ಮಕ್ಳು ಅಂತಾರೆ. ಅದಕ್ಕೆ ಸ್ಕೂಲ್ಗೆ ಹೋದರೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಬರಬೇಕು, ಅಳಬಾರ್ದು ಅಲ್ವಾ? ಅಳ್ತೀರ ಮನೇಲಿ? ಹೊಡೆದಾಡ್ತೀರಾ ದೇವ್ರ ಮಕ್ಕಳು? ಮತ್ತೆ ದೇವ್ರ ಮಕ್ಕಳು ಶಾಂತವಾಗಿ ಖುಷಿಯಾಗಿರ್ಬೇಕು. ಅಮ್ಮ ಊಟ ಲೇಟಾಗಿ ಕೊಟ್ಟರೆ ಸುಮ್ಮನೆ ಇರಬೇಕು. ಆಯ್ತು ಕೊಡಮ್ಮ ನಿಧಾನಕ್ಕೆ ಅನ್ಬೇಕು. ಕಾಫಿ ಕೊಡೋದು ಲೇಟಾದರೆ ಕಿತ್ತಾಡಬಾರ್ದು ಅಲ್ವಾ? ಬಿಸ್ಕೆಟ್ ಕೊಡೋದು ಲೇಟಾದರೆ ಕಿತ್ತಾಡ. 10 ರೂಪಾಯಿ ಕೊಡೋದು ಬೇಡಕ್ಕೋಬಾರ್ದು. ಅಮ್ಮನ ಸುಮ್ಮನೆ ಇರಬೇಕು ಶಾಂತವಾಗಿ. ಅದಕ್ಕೆ ಪರಮಾತ್ಮ ನಿಮ್ಮೂರಿಗೆ ಬಂದು ನಿಮಗೆ ದರ್ಶನ ಕೊಡ್ತಾವನೆ. ನೀವು ಯಾರು ಬರೋಕ್ಕಾಗಲ್ಲ ದೇವಸ್ಥಾನಕ್ಕೆ, ಅಲ್ಲಿಗೆವರೆಗೆ ಬರೋಕ್ಕಾಗಲ್ಲ. ಅದಕ್ಕೆ ನಿಮ್ಮನೆ ಬಾಗಿಲಿಗೆ ಭಗವಂತ ಬಂದವನೇ. ನೀವೆಷ್ಟು ಪುಣ್ಯವಂತರಲ್ವಾ? ಪುಣ್ಯವಂತರಲ್ವ ನೀವು? ಇವೆಲ್ಲ ಒಳ್ಳೆ ಮಕ್ಳು ತಾನೆ? ಒಳ್ಳೆ ಮಕ್ಕಳಿಂದ ಭಗವಂತ ಗಾಡೀಲಿ ಬಂದಿರೋದು. ಇದು ರಾಜಸ್ಥಾನದ್ದು, ಅಲ್ಲಿಂದ ಬಂದೈತೆ. ಹಾಂ, ನೀವೆಲ್ಲಿ ಅಲ್ಲಿ ಬರೋಲ್ಲ ಪಾಪ. ಅದಕ್ಕೆ ಪರಮಾತ್ಮ ನಿಮ್ಮನೆ ಬಂದು, ನೀವೆಲ್ಲ ಯಾರು? ದೇವ್ರ ಮಕ್ಕಳು, ಆತ್ಮಗಳು, ಪ್ರಾಣ. ಈ ದೇಹ ಅಲ್ಲ. ಈ ದೇಹ ಒಂದಿನ ಮಣ್ಣು ಹೊಟ್ಟೋಗುತ್ತೆ. ನಮ್ಮ ತಾತ ಹೋದ, ಮೈಸೂರು ಮಹಾರಾಜ ಹೋದ, ಗಾಂಧಿ ಹೋದ್ರು, ಎಲ್ಲ ಹೋದ್ರು. ನಾವು ಒಂದಿನ ಹೋಗೋದೆ. ಅದು ಈ ಹೆಣ ಸಾಕ್ಲಿಕ್ಕೆ ಕಷ್ಟಪಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ. ಅಲ್ಲ, ದೇಹ ಹೊಟ್ಟೆಪಾಡಿಗೆ ಮುದ್ದೆ ಅನ್ನ ಸಾರು ತಿನ್ನೋಕ್ಕೆ ಎಷ್ಟು ಸುಳ್ಳು ಮೋಸ ಅಲ್ವಾ? ಅದಕ್ಕೆ ಮಕ್ಕಳಾದವ್ರಿಗೆ ಸುಳ್ಳು ಮೋಸವನ್ನು ಜಾಸ್ತಿ ಕಲಿಸ್ಬಾರ್ದು. ಒಳ್ಳೆ ಬುದ್ಧಿ, ಒಳ್ಳೆ ನಡತೆ ಕಲಿಸ್ಬೇಕು. ಯಾರು ಜಾತಿ ಭೇದ, ಭಾಷೆ ಭೇದ ಮಾಡಬಾರ್ದು. ಸಾಹುಕಾರ, ಬಡವ, ಕರಿಯ, ಬಿಳಿಯ ಅಂತ ಏನೂ ಚಿಂತೆ ಮಾಡಬಾರ್ದು. ನಾವೆಲ್ಲ ಭಗವಂತನ ಮಕ್ಕಳು, ಮೇಲಿಂದ ಬಂದವರು. ವಾಪಸ್ ಹೋದೆವಾಗ ಸತ್ತಾಗ ವಾಪಸ್ ಹೋಗ್ತೀವಿ. ಸಾಯೋ ತನಕ ಕೆತ್ತಾಡೋದು, ಜಗಳ ಆಡಬಾರ್ದು. ಅದಕ್ಕೆ ಹೇಳ್ತಾರೆ ಭಗವಂತನ ಅವತರಣೆ ಆಗಿದೆ ಭೂಮಿಗೆ. ಅವ್ನು ಬಂದಾಯ್ತು ಜಗತ್ತಿಗೆ, ಬಂದು ಹೇಳ್ತಾವನೆ. ಆ ಚೀಟಿ ಕೊಟ್ಟು ಆ ಚೀಟಿ ಅಡ್ರೆಸ್ಸಿಗೆ ಬನ್ನಿ ತಿಳ್ಕೊಳಕ್ಕೆ. ಹೆಂಗೆ ಬಂದ, ಹೆಂಗೆ ಹೇಳ್ತಾನೆ. ಚೀಟಿ ಮತ್ತು ಜೋಬಲ್ ಹಾಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಮನೆಗಳು ಕೊಡಿ, ಓದ್ಬಿಟ್ಟು ಮಂದಿ ಬನ್ನಿ ಕರ್ಕೊಂಡು ಅಲ್ಲಿಗೆ. ಎಲ್ಲಿ ಬೆಟ್ಟರಿ ರಸ್ತೆ ಇದೆ, ಅಲ್ಲಿ ಬ್ರಹ್ಮಾಕುಮಾರಿ ಸಂಸ್ಥೆ ಇದೆ. ಬ್ರಹ್ಮಾಕುಮಾರಿ ಸಂಸ್ಥೆ ಮಾತ್ರ ಹೇಳ್ಕೊಡೋದು. ಈಗ ಹಿಂಗೆ ಆಗ್ಬಿಟ್ಟಿದ್ದೀರ. ಕುರುಬರು, ಗೌಡ್ರು, ಲಿಂಗಾಯತರು ಅಂತ ಕಚ್ಚಾಡ ಸಾಯ್ತಾ ಇದ್ದೀರಾ. ನೀವು ಕುರುಬರು ಅಲ್ಲ, ಗೌಡ್ರು ಅಲ್ಲ, ಲಿಂಗಾಯತಲ್ಲ, ಬ್ರಾಹ್ಮಣರಲ್ಲ. ದೇವ್ರ ಮೇಲೆ ಮುಸ್ಲಿಮ್ಸು ಅಲ್ಲ, ಕ್ರಿಶ್ಚಿಯನ್ ಅಲ್ಲ. ನೀವು ದೇವ್ರ ಮಕ್ಕಳು, ಶಾಂತವಾಗಿದ್ವಿ, ಖುಷಿಯಾಗಿದ್ವಿ. ಅಲ್ಲಿ ನೋಡಲ್ಲ ಮೊದಲು ಜನ ಹೆಂಗಿದ್ರು, ಆತ ಇದ್ದ ನಾವೆಲ್ಲ ಲಕ್ಷ್ಮೀ ಥರ, ನಾರಾಯಣ ಥರ ಹಂಗಿದ್ವಿ. ಲಕ್ಷ್ಮೀ ಸರಸ್ವತಿ ಥರ ಇದ್ವಿ. ಈಗ ಬರ್ತಾ ಹಿಂಗೆ ಗತಿ ಹಿಂಗೆ ಆಗೋಗ್ಬಿಟ್ಟಿದೆ. ಪುನಃ ನಾವೆಲ್ಲ ಹಿಂಗೆ ದೇವ್ರ ಧ್ಯಾನ ಮಾಡಿದ್ರೆ ಪಾಪ ಕಳೆದೋಗುತ್ತೆ, ಅಹಂಕಾರ ಹೊರಟೋಗುತ್ತೆ, ದುಶ್ಚಟಗಳು ಹೊರಟೋಗ್ತವೆ. ಮತ್ತೆ ದೇವ್ರಂತ ಮನುಷ್ಯ ಆಗ್ತಾನೆ. ಆಗ ಸ್ವರ್ಗ ಸಿಗೋದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ ನಾನು ಧ್ಯಾನ ಮಾಡಿ ಅಂತ. ಧ್ಯಾನ ಯಾವಾಗ ಮಾಡ್ತೀರಾ? ಪುರುಷತ್ತಿಲ್ವಲ್ಲ. 4 ಗಂಟೆವರೆಗೆ ಅಡುಗೆ, ತಿಂಡಿ, ಪಾತ್ರೆ ಬೆಳೆಯೋದು, ಬಟ್ಟೆ ಆಯಿತು. 4 ಗಂಟೆ ಮಕ್ಕಳು ಬರ್ತವೆ, ಕಾಫಿ ಕೊಡು, ತಿಂಡಿ ಕೊಡು. 6 5 ಮೇಲೆ ಧಾರಾವಾಹಿ ಶುರು ಆಯ್ತವೆ. ಅದು 10 ಗಂಟೆ ಧಾರಾವಾಹಿ ನೋಡಬೇಕು. ಒಂದು ದಿವಸ ಆಗ್ಬಿಟ್ರೆ ಒಂದಿನ ಒಂದು 3-4 ಧಾರಾವಾಹಿ ಬಿಡಿ ಹೇಳ್ಕೊಡ್ತಾರೆ. ಮಲ್ಲೇ ಮಾಡ್ಬೋದಾಗ ನೀವು. ಮಕ್ಕಳು ನೋಡಿ ಎಷ್ಟು ಉನ್ನತಿ ಹೊಂದ್ತಾರೆ ಅಂತ. ಒಳ್ಳೊಳ್ಳೆ ವಿದ್ಯಾವಂತ ಆಗ್ತಾರೆ. ಕಚ್ಚಾಡೋದ ಮೇಲೆ ಜಗಳಾಡಲ್ಲ, ಗಂಡನ ಜಗಳ ಸ್ಟಾಪ್ ಆಗುತ್ತೆ. ಕುಡಿಯೋರಿದ್ರೆ ಕುಡಿಯೋದು ಬಿಡ್ತಾರೆ. ಎಲ್ಲ ಪಿಟಿಗಳ ಬುದ್ಧಿ ಅದು ಬಿಡ್ತಾರೆ, ಶಕುನಿ ಬುದ್ಧಿ ಬಿಡ್ತಾರೆ. ಗಾಂಧಾರಿ ದುಶ್ಯಾಸನ ಬುದ್ಧಿ ಹೊರಟೋಗುತ್ತೆ. ಅವಾಗ ಬುದ್ಧಿ ಕೊಡ್ತಾನೆ ಭಗವಂತ, ಶಕ್ತಿ ಕೊಡ್ತಾನೆ. ಅದಕ್ಕೋಸ್ಕರ ಬಂದು ನಿಮ್ಗೆ ಹೇಳಕ್ಕೆ ಬಂದಿರೋದು. ನೀವು ದುಡ್ಡು ಕೊಟ್ಟರೆ ನಮ್ಗೆ ಹೇಳಕ್ಕೆ ಫ್ರೀಯಾಗಿ. ಯಾಕೆ ಹೇಳ್ತೀನಿ ಫ್ರೀಯಾಗಿ? ಒಳ್ಳೆಯವರಾಗಲಿ, ನಮಗೆ ಭಗವಂತ ಪಾತ್ರ ಆಗಲಿ, ಒಂದು ಪ್ರೀತಿಗೆ ಹೇಳಕ್ಕೆ ಬಂದು ಇರಾಕಾರ ತೋರಿಸ್ತು ನಿಮಗೆ. ದೇವರು ಕಣ್ಣಿಗೆ ಕಾಣಿಸಲ್ಲ, ಆತ್ಮನೂ ಕಣ್ಣಿಗೆ ಕಾಣಿಸಲ್ಲ. ದೇವ್ರ ಹೆಂಗೆ ಕಣ್ಣಿಗೆ ಕಾಣಿಸೋ ಅವರ ಮಕ್ಕಳು ಆತ್ಮ ಕಾಣಿಸ್ತಾರೆ. ನಿಮ್ಮ ಮಕ್ಕಳದ್ದು ಹಾಡು ಹೇಳ್ಕೊಡ್ತೀರಾ? ದೇವರ ಮಕ್ಕಳು ನಾವೆಲ್ಲ ಚೆನ್ನಾಗಿದೆ ಹಾಡು ಕಲ್ತ್ಕೊತಾರೆ. ಹಾಂ ಹೇಳಿ. ನೋಡಿ, ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸಿತ್ತು. ನಾವು ಯಾರು ಅಂತಂದ್ರೆ ಆತ್ಮ ಅಂತ ಹೇಳ್ಕೊಟ್ಟಿದ್ರಲ್ಲಿ. ನೀವು ನೋಡಿದ್ರೆ ಮಗು ಹುಟ್ಟಿತು, ಮತ್ತೆ ಮಪ್ಪಾಗಿಂದೆ ಶರೀರ ಬಿಟ್ಟರು, ಮುದುಕ ವಯಸ್ಸಾದ್ಮೇಲೆ ಅಲ್ಲ. ನಾವು ದೇಹ ತಗೊಳ್ತೀವಿ, ಬಿಡ್ತೀವಿ. ನಾವೆಲ್ಲ ಆತ್ಮಗಳಿಗೆ ಸಾವಿಲ್ಲ. ಆತ್ಮ ಎಲ್ಲಿರ್ತದೆ ಅಂದ್ರೆ ಇಲ್ಲಿರ್ತದೆ. ಎಲ್ಲಿರ್ತದೆ? ಕುಂಕುಮ ತಿಲಕ ಬೊಟ್ಟು ಎಲ್ಲಿರ್ತದೆ? ಇಲ್ಲಿರ್ತದೆ. ಈ ಆತ್ಮ ಇಲ್ಲಿ ಇದ್ಕೊಂಡೆ ಕಣ್ಣಿಂದ ನೋಡ್ತದೆ, ಕಿವಿಯಿಂದ ಕೇಳಿಸ್ಕೊತದೆ, ಬಾಯಿಂದ ಮಾತಾಡ್ತದೆ, ಎಲ್ಲ ಕೆಲಸ ಮಾಡ್ತಿರ್ತದೆ. ಆತ್ಮ ಇದ್ರಾಗ ಬದುಕಿದ ನಂತರ ಆತ್ಮ ದೇಹದಿಂದ ಹೊರಗೋದ್ರೆ ಸತ್ವದ ಅಂದ್ಬಿಡ್ತಾರೆ. ಆ ದೇಹನ ಹೆಂಗೆ ಮಾಡ್ಬಿಡ್ತಾರೆ? ಮಣಿ ಹಾಕ್ಬಿಡ್ತಾರೆ. ಅರ್ಥ ಆಯ್ತು? ಆ ಆತ್ಮಕ್ಕೆ ಸಾವಿಲ್ಲ. ನಾವೆಲ್ಲ ಆತ್ಮಗಳು. ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ಯಾರ ಮಕ್ಕಳು? ದೇಹಕ್ಕೊಬ್ಬ ತಂದೆ, ಆತ್ಮಕ್ಕೆ ಮತ್ತೊಬ್ಬ, ಅವನೇ ಪರಮಾತ್ಮ. ಕಷ್ಟ ಆದಾಗ ಮಾತ್ರ ಅವ್ನು ನೆನ್ಸ್ಕೊಂತೀವಿ. ಅಲ್ಲಿವರೆಗೂ ರೊಟ್ಟಿ ಮುದ್ದೆ ಎಲ್ಲ ಸಿಗ್ತಾ ಇದ್ರೆ ನೀವು ಇಲ್ಲೇ ಇರ್ತೀರ. ಮನಸ್ಸು ಬುದ್ಧಿ ಯಾವಾಗ ಬರುತ್ತೆ? ಕಷ್ಟ ಅಂದ್ರೆ ಅವಾಗ ಭಗವಂತನ ಕಡೆ ಹೋಗುತ್ತೆ. ಕಷ್ಟ ಅಂದಾಗ ಮಾತ್ರ ಪರಮಾತ್ಮ ನೆನ್ಸ್ಕೊತೀರಿ. ಈಗ ಅದನ್ನೇ ಹೇಳ್ಕೊಡ್ತೀನಿ. ಅವ್ನು ನೆನ್ಸ್ಕೊಂಡು ಅವನು ಹಾಡು ಹೇಳ್ಕೊಡ್ತೀನಿ. ನಾ ಹೇಳ್ದಂಗೆ ಹೇಳ್ತೀರಾ? ನಾವೆಲ್ಲ ಆತ್ಮಗಳು ಹೇಳಿ. ನಮಗೆಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು ಹೇಳಿ. ನಾವೆಲ್ಲ ಶಿವನ ಮುದ್ದು ಮಕ್ಕಳು.
ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು, ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಆತ್ಮಗಳು, ನಮಗೆಲ್ಲ ಭೇದಗಳು. ಇಲ್ಲಿರೋ ಸ್ಟೈಲ್ ಹೋಗ್ತದೆ, ಬಹಳ ಚೆನ್ನಾಗಿದೆ, ತಿಳ್ಕೊಳಕ್ಕೆ ಮಜಾ ಬರ್ತದೆ. ಅರ್ಜೆಂಟಿಗೆ ಆಗಲ್ಲ, ಅದಕ್ಕೆ ನಾವು ಟೈಮ್ ಕೊಟ್ಟು ಬನ್ನಿ ಅಂತ ಹೇಳ್ತೇವೆ. ಈಗ ಹೇಳಕ್ಕೆ ಎಷ್ಟು ಹೇಳೋಕ್ಕಾಗಿದೆ ಅಷ್ಟು ಹೇಳಿದ್ದೀವಿ. ಭಾಳ ಖುಷಿಯಾಗಿರ್ತೀರ, ಬನ್ನಿ ತಿಳ್ಕೊಳ್ಳಿ. ಎಲ್ರಿಗೂ ಸ್ವಾಗತ ಬಯಸ್ತೇವೆ. ಓಕೆ, ದೊಡ್ಡವ್ರು ಮತ್ತೆ ತಿಳ್ಕೊಳ್ರಿ, ಆಮೇಲೆ ಮಕ್ಳಿಗೆ ನೀವು ಬುದ್ಧಿ ಹೇಳ್ಬೋದು. ಓಕೆ, ಬರ್ತೀರಲ್ಲಮ್ಮ? ಅರ್ಥ ಆಯ್ತಲ್ಲ? ಭಗವಂತ ಮಾಡೋ ಕೆಲಸ ಇದು, ಬಂದು ತಿಳ್ಕೊಳ್ರಿ ಬೇಗ ಎಲ್ರಿಗೂ. ಒಳ್ಳೆಯದ್ರು ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ.